ಪುತ್ತೂರು ರೈಲ್ವೆ ನಿಲ್ದಾಣದ 1ನೇ ಪ್ಲಾಟ್ಫಾರ್ಮ್ನ ಮೇಲ್ಛಾವಣಿ ವಿಸ್ತರಣೆ ಕಾಮಗಾರಿಗೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಚಾಲನೆಯನ್ನ ನೀಡಿದರು. ಪುತ್ತೂರು ರೈಲ್ವೆ ನಿಲ್ದಾಣದ 1ನೇ ಪ್ಲಾಟ್ಫಾರ್ಮ್ನ ಮೇಲ್ಛಾವಣಿಯನ್ನ ವಿಸ್ತರಿಸಬೇಕು ಎನ್ನುವ ಒತ್ತಾಯ ರೈಲ್ವೆ ಪ್ರಯಾಣಿಕರಿಂದ ನಿರಂತರವಾಗಿ ಬಂದಂತಹ ಹಿನ್ನೆಲೆಯಲ್ಲಿ ಸುಮಾರು 4.5 ಕೋಟಿ ವೆಚ್ಚದಲ್ಲಿ 420 ಮೀಟರ್ ಮೇಲ್ಛಾವಣಿ ಸೇರಿದಂತೆ ಎಪಿಎಂಸಿ ಅಡ್ಡ ರಸ್ತೆ ಸಂಪರ್ಕ ಕಾಮಗಾರಿಯು ನಡೆಯಲಿದೆ. ಜಿಲ್ಲೆಯಲ್ಲಿರುವ ಎಲ್ಲಾ ರೈಲ್ವೆ ಅಂಡರ್ಪಾಸ್ ಅಭಿವೃದ್ಧಿಗೆ ರೈಲ್ವೆ ಇಲಾಖೆಯಿಂದ 18 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಶೀಘ್ರದಲ್ಲೇ ಈ ಕಾಮಗಾರಿಗಳು ಆರಂಭವಾಗಲಿದೆ ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇದೇ ಸಂದರ್ಭದಲ್ಲಿ ಮಾಹಿತಿಯನ್ನ ನೀಡಿದರು. ರೈಲ್ವೆ ಇನ್ಫ್ರಾಸ್ಟ್ರಕ್ಚರನ್ನು ಅಪ್ಗ್ರೇಡ್ ಮಾಡದೆ ರೈಲು ಹೆಚ್ಚು ಓಡಿಸಬೇಕು ಅಂತ ಹೇಳುವುದು ಪ್ರಾಕ್ಟಿಕಲ್ ಅಲ್ಲ. ಹಾಗಾಗಿ ನಮ್ಮ ಬೇಡಿಕೆ ಇವತ್ತಿಗೂ ಕೂಡ ಇರುವಂಥದ್ದು HMRCL ಏನಿದೆ, ಹಾಸನ್ ಮ್ಯಾಂಗ್ಳೂರ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ, ಇದನ್ನು ಭಾರತೀಯ ರೈಲ್ವೆ ಜೊತೆ ವಿಲೀನಗೊಳಿಸಿ ಮಂಗಳೂರಿನಿಂದ ಬೆಂಗಳೂರಿಗೆ ಡಬಲ್ ಲೈನ್ ಮಾಡಿ ಆಗ ನಮ್ಮೆಲ್ಲ ಸಮಸ್ಯೆಗಳಿಗೆ ಉತ್ತರ ಆಗ್ತದೆ. ಘಾಟ್ ಸ್ಟ್ರೆಚ್ನಲ್ಲಿರುವಂಥ ಈಗಿರುವಂಥ ಗ್ರೇಡೆಂಟ್ ಅಲೈನ್ಮೆಂಟ್ ಏನಿದೆ ಆ ಅಲೈನ್ಮೆಂಟನ್ನು ಚೇಂಜ್ ಮಾಡಿ ಹೊಸ ಫೈನಲ್ ಲೊಕೇಶನ್ ಸರ್ವೆ ಆಗ್ತಾ ಇದೆ, ಅದು ಕೂಡ ಆಗಬೇಕು. ಹಾಗಾಗಿ ದೀರ್ಘಕಾಲೀನವಾಗಿಯೂ ನಾವು ಒಂದು ಹಂತದಲ್ಲಿ ಯೋಚನೆ ಮಾಡಬೇಕು. ಟೆಂಪ್ರರಿ ಆಗಿ ಏನು ಮಾಡಬೇಕು, ಈಗಿರುವಂಥ ಜನರಿಗೆ ಏನಾಗಬೇಕು ಅದನ್ನು ಕೂಡ ಯೋಚನೆ ಮಾಡಬೇಕು. ಹಾಗಾಗಿ ಕಬಕ ಪುತ್ತೂರು ಭಾಗದ ಜನರ ಬೇಡಿಕೆಯ ಬಗ್ಗೆ ನನಗೆ ಅರಿವಿದೆ. ಅದನ್ನು ಖಂಡಿತವಾಗಿ ನಾನು ಗಮನದಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡ್ತೀನಿ. ಇಲ್ಲಿರುವ ವೇಟಿಂಗ್ ರೂಮ್ ಮತ್ತೆ ಬೇರೆ ತುಂಬ ರೀತಿಯ ನಾನು ಮಾತನಾಡುವಾಗಲೂ ಹೇಳಿದೆ, ತುಂಬ ರೀತಿಯ ಸಮಸ್ಯೆಗಳಿದೆ. ಒಟ್ಟು ಈ ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಆಗಬೇಕು, ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು. ಆದರೆ ಇದು ಪ್ರಯಾರಿಟಿಯಲ್ಲಿ ಇದ್ದಂಥ ಕೆಲಸ. ಪ್ಲಾಟ್ಫಾರ್ಮ್ ಶೆಲ್ಟರ್ ಆಗಲೇಬೇಕಿತ್ತು. ಹಾಗಾಗಿ ಅದನ್ನು ಒತ್ತಡ ಹಾಕಿ ಪ್ಲಾಟ್ಫಾರ್ಮ್ ಶೆಲ್ಟರ್ನ ಇದನ್ನು ಟೆಂಡರ್ನ ಮೊದಲು ಮಾಡಿ. ತಂತ್ರಜ್ಞಾನ ಹಳೆ ತಂತ್ರಜ್ಞಾನದಲ್ಲಿ ಇದನ್ನ ಈಗ ಪ್ಲಾಟ್ಫಾರ್ಮ್ ಶೆಲ್ಟರಲ್ಲಿ ಏನು ತಂತ್ರಜ್ಞಾನ ಮಾಡೆಲ್ ಇದೆ ಅಷ್ಟೇ. ಮಾಡಲಿಂಗ್ ಯಾವುದು ಹಳೆ ಮಾಡೆಲ್ ಅಲ್ಲಿ ಮಾಡ್ತಾ ಇದ್ದಾರೆ, ಹೊಸ ಮಾಡೆಲ್ ಮಾಡ್ತಾ ಇಲ್ಲ. ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾವುದು ಅಕ್ರಾಸ್ ಇಂಡಿಯಾ ರೈಲ್ವೆ ಸ್ಟ್ಯಾಂಡರ್ಡ್ಸ್ ಇದೆ ಅದರ ಪ್ರಕಾರ ಮಾಡ್ತಾರೆ ಸರ್. ಇನ್ನೊಂದು ಈಗ ಇಲ್ಲಿ APMC ರೋಡಲ್ಲಿ ಡಬಲ್ ರೋಡ್ ಆಗಲಿಕ್ಕೆ ಅದು ಇನ್ನೂ ಒಂದು ಸಿಂಗಲ್ ರೋಡ್ ಆಗಿ ಇದೆ, ಅದು ಬಾಕಿ ಇದೆ. ನಾನು ಅದರ ಬಗ್ಗೆ ಒಂದ್ಸಲ ಡೀಟೇಲ್ ಆಗಿ ಸೌತ್ ವೆಸ್ಟರ್ನ್ ರೈಲ್ವೆ ಮತ್ತು ಸಂಬಂಧಪಟ್ಟವರ ಹತ್ರ ಮಾತನಾಡಿ ಮಾಹಿತಿ ಕೊಡ್ತೀನಿ. ಕಾಮಗಾರಿ ನಡೀತಾ ಇದೆ. ಹೆಚ್ಚು ಕಡಿಮೆ ಮಂಗಳೂರು ಜಂಕ್ಷನ್, ಬಂಟ್ವಾಳ ಮತ್ತು ಸುಬ್ರಹ್ಮಣ್ಯ ರೋಡ್ನ ಅಮೃತ್ ಭಾರತ್ನ ಕೆಲಸ ವೇಗವಾಗಿ ನಡೆಯುತ್ತೆ. ಸುಬ್ರಹ್ಮಣ್ಯ ಸ್ವಲ್ಪ ಸ್ಲೋ ಇದೆ ಅನ್ನುವಂಥ ಮಾಹಿತಿ ಇದೆ. ನಾನು ಒಂದ್ಸಲ ಭೇಟಿಯನ್ನು ಕೂಡ ಮಾಡಿದ್ದೇನೆ. ಬಂಟ್ವಾಳಕ್ಕೆ ನೀವು ಹೋಗ್ಲಿಲ್ಲ ಅಂತ? ಬಂಟ್ವಾಳದ ಕೆಲಸ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಹಾಗಾಗಿ ನಾನು ಹೋಗಲಿಲ್ಲ ಅಂದರೆ ಆಗಲ್ಲ. ಬಂಟ್ವಾಳಕ್ಕೆ ತುಂಬ ಸಲ ಹೋಗಿದೆ. ನಾನು ಬಂಟ್ವಾಳ ರೈಲ್ವೆ ನಿಲ್ದಾಣಕ್ಕೆ ಹೋಗಲಿಲ್ಲ ಅನ್ನುವಂಥದ್ದು ನನ್ನ ನೋಡದವರು ಹೇಳಿರುವಂಥದ್ದು. ನಾನು ಸುಬ್ರಹ್ಮಣ್ಯ ಟ್ರೈನಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಬಂಟ್ವಾಳ ರೈಲ್ವೆ ನಿಲ್ದಾಣದಲ್ಲಿ ಇಳಿದು ಎಲ್ಲ ಕಾಮಗಾರಿಗಳನ್ನು ವೀಕ್ಷಿಸಿದ್ದೇನೆ. ಬಂಟ್ವಾಳ ರೈಲ್ವೆ ನಿಲ್ದಾಣ ಪಕ್ಕದಲ್ಲೇ ಇದೆ, ತುಂಬ ಸಲ ಹೋಗಿದ್ದೇನೆ. ಮುಂದಿನ ಸಲ ಹೋಗುವಾಗ ನಿಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತೇನೆ. ಆಗ ನೀವು ಆ ಮಾಹಿತಿಯನ್ನು ಎಲ್ಲರಿಗೂ ಕೊಡಬೇಕು. ಮಾಣಿ ಮೈಸೂರು ಹೆದ್ದಾರಿ ಅದೇನು ಸ್ಟೇಟಿಗೆ ಕೊಟ್ಟಿದೆ. ಮಾಣಿ ಮೈಸೂರು ಹೆದ್ದಾರಿ NH ಮತ್ತು NH ಏನೋ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. DPR ಒಂದು ಹಂತದಲ್ಲಿ ಆಗಿದೆ ಅದರದ್ದು. ಅದನ್ನು ಕೂಡ ನಾನು ಮಳೆಗಾಲದ ಅಧಿವೇಶನದಲ್ಲಿ ಅದನ್ನು ಸಮಗ್ರವಾಗಿ ಎರಡೂ ಇಲಾಖೆ ಅಧಿಕಾರಿಗಳನ್ನು ಸೆಕ್ರೆಟರಿ ಲೆವೆಲಲ್ಲಿ ಮಾತನಾಡಿ ಅದರ ಬಗ್ಗೆ ಮಾಹಿತಿಯನ್ನು ತಂದುಕೊಡ್ತೇನೆ. ಬಟ್ ಅದು ಪ್ರೋಗ್ರೆಸ್ಸಲ್ಲಿ ಇದೆ ಕೆಲಸ. ನಾವು ಕಮಿಟೆಡ್ ಇದ್ದೇವೆ ಮಾಣಿ ಮತ್ತು ಸಂಪಾಜೆ ಮಧ್ಯೆ ಅಪ್ಗ್ರೇಡ್ ಮಾಡುವಂಥ ಒಂದು ಸಮೀಕ್ಷೆಗೆ ಅಂತೇಳಿ ಸೂಚನೆ ಆಗಿದೆಯಾ? ಶಿರಾಡಿ ಘಾಟ್ನ ದೃಷ್ಟಿಯಿಂದ ರೈಲ್ವೆ ಮತ್ತು ರಸ್ತೆ ಇಲಾಖೆ ಎರಡೂ ಜಂಟಿ ಸಮೀಕ್ಷೆಯ ದೃಷ್ಟಿಯಿಂದ ಜಾಯಿಂಟ್ ವರ್ಕಿಂಗ್ ಗ್ರೂಪನ್ನು ಮಾಡಿತ್ತು. ಜಂಟಿ ಸಮೀಕ್ಷೆಯು ನಡೆದಿದೆ. ಜಂಟಿ ಸಮೀಕ್ಷೆ ಆಗುವಂಥ ಸಂದರ್ಭದಲ್ಲಿ ರಸ್ತೆ ಇಲಾಖೆಗೆ ಯಾವುದೇ ಅಲೈನ್ಮೆಂಟಲ್ಲಿ ಕೂಡ ಹೋಗ್ಬೋದು. ಆದರೆ ರೈಲ್ವೆ ಇಲಾಖೆಗೆ ಅಲೈನ್ಮೆಂಟ್ ಗ್ರೇಡೆಂಟ್ ಸಿಗಬೇಕು. ಗ್ರೇಡೆಂಟ್ ಆಗುವಂಥ ಅವಶ್ಯಕತೆ ಇದೆ. ನಮ್ಮ ಈಗಿರುವಂಥ ಗ್ರೇಡೆಂಟ್ ಇದೆ, ಅದು 1:50 ಏನೋ ಇದೆ. 1:150 ಆಗಬೇಕು ಅನ್ನೋದು ಗ್ರೇಡೆಂಟ್ನ ವಿಷಯ. ಹಾಗಾಗಿ ರೈಲ್ವೆ ಇಲಾಖೆಯವರು ಅವರಿಗೆ ಬೇಕಾದಂಥ ಗ್ರೇಡೆಂಟ್ ಸಿಗಲಿಕ್ಕೆ ಅದು ಹೆಚ್ಚು ಕಡಿಮೆ 88 ಕಿಲೋಮೀಟರ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ರಸ್ತೆಯವರು 38 ಕಿಲೋಮೀಟರ್ನಲ್ಲಿ ನಮಗೆ ಅಲೈನ್ಮೆಂಟ್ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ಒಂದು ಜಾಯಿಂಟ್ ವರ್ಕಿಂಗ್ ಗ್ರೂಪ್ನ ಮೀಟಿಂಗ್ ಆಗಿದೆ. ಈಗ ರಸ್ತೆ ಅವರು ನಮ್ಮ ಕೆಲಸವನ್ನು ನಾವು ಸೆಪ್ರೇಟ್ ಆಗಿ ಮಾಡ್ತೇವೆ, ರೈಲ್ವೆ ಅವರು ಸೆಪ್ರೇಟ್ ಆಗಿ ಮಾಡ್ತಾರೆ ಅನ್ನುವಂಥದ್ದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ರಸ್ತೆಯ ದೃಷ್ಟಿಯಿಂದ ಅಲೈನ್ಮೆಂಟ್ ಫಿಕ್ಸ್ ಆಗಿ DPR ಆಗಬೇಕಾಗಿದೆ. ಬಟ್ ಇನ್ ಪ್ರಿನ್ಸಿಪಲ್ ಅವರು ರಸ್ತೆಯನ್ನು ಟೇಕಪ್ ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ರೈಲ್ವೆ ಇಲಾಖೆ ಮುಂದುವರಿದ ಸರ್ವೆ, ಅದು ಅವ್ರ ಲೊಕೇಶನ್ ಸರ್ವೆ ಆಗಬೇಕು, ಅದು ಸೆಪ್ರೇಟ್ ಆಗಿ ಆಗ್ತದೆ. ಒಟ್ಟು ಮಾಡುವಂಥ ಪ್ರಯತ್ನ ಮಾಡಿತ್ತು. ಆದರೆ ಘಾಟ್ನ ಒಟ್ಟು ಅಲ್ಲಿಯ ಭೂಪ್ರದೇಶದ ಕಾರಣಕ್ಕೆ, ಜಾಗ್ರಫಿಯ ಕಾರಣಕ್ಕೆ ಅದನ್ನು ಒಟ್ಟು ಮಾಡಲಿಕ್ಕೆ ಈ ಡಿಸ್ಟೆನ್ಸ್ ಜಾಸ್ತಿ ಆಗಿರೋದ್ರ ಕಾರಣ ರಸ್ತೆಯನ್ನು ಅಷ್ಟು ದೂರ ಕೊಂಡೋಗಿ ಮಾಡುವಂಥದ್ದು ಅದು ಫೀಸಿಬಲ್ ಅಲ್ಲ ಮತ್ತು ಪ್ರಾಕ್ಟಿಕಲ್ ಅಲ್ಲ ಅನ್ನೋ ಕಾರಣಕ್ಕೆ ರಸ್ತೆಯನ್ನು ಮೊದಲ ಪ್ರಯಾರಿಟಿಯಲ್ಲಿ ಟೇಕಪ್ ಮಾಡ್ತಾರೆ, ರೈಲ್ವೆಯನ್ನು ಮುಂದಿನ ಹಂತದಲ್ಲಿ ಮಾಡ್ತಾರೆ. ರಸ್ತೆಗೆ ಸ್ಯಾಂಕ್ಷನ್ ಆಗಲಿಕ್ಕೆ ಮೊದಲು ಅಲೈನ್ಮೆಂಟ್ ಫಿಕ್ಸ್ ಆಗಬೇಕು, DPR ಆಗಬೇಕು. DPR ಆದಮೇಲೆ ಸ್ಯಾಂಕ್ಷನ್ ಆಗ್ತದೆ. ಎಷ್ಟು ಸಮಯ ಬೇಕಾಗುತ್ತೆ?
ಸಮಯ ಆದಷ್ಟು ಶೀಘ್ರ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ನಾನು ಸೆಕ್ರೆಟರಿ ಹತ್ರ ಕಳೆದ ಬಾರಿ ಫೋನ್ನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ರು ಮತ್ತು ಅಲೈನ್ಮೆಂಟ್ ಫಿಕ್ಸ್ ಮಾಡುವಂಥ ಕೆಲಸ ಪ್ರಾರಂಭ ಆಗಿದೆ ಅಂತ ಹೇಳಿದ್ರು. ನಾನು ಮಳೆಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸಚಿವರನ್ನು ಮತ್ತು ಇವರನ್ನಿಬ್ಬರನ್ನು ಭೇಟಿಯಾಗಿ ಅದರ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಸರ್, ಈಗ ವಂದೇ ಭಾರತ್ ಎಕ್ಸ್ಪ್ರೆಸ್ ಅದು ಆಯ್ತು, ಅದು ಫ್ಲಾಟ್ ಅದು ಟ್ರ್ಯಾಕ್ ಸಿಸ್ಟಮ್ ಏನಾದ್ರು ವಂದೇ ಭಾರತ್ ರೈಲ್ ಓಡಿಸಲಿಕ್ಕೆ ಹಲವಾರು ಟೆಕ್ನಿಕಲ್ ವಿಷಯಗಳು ಇರ್ತದೆ. ಅದು ಇಲಾಖಾಧಿಕಾರಿಗಳು ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ಸುಬ್ರಹ್ಮಣ್ಯದಲ್ಲಿ ಕೋಚ್ ವಾಟರ್ ಸಿಸ್ಟಮ್ ಬೇಕಿತ್ತು, ಎಲೆಕ್ಟ್ರಿಫಿಕೇಶನ್ ಬೇಕಿತ್ತು, ಈ ಎಲ್ಲ ಕೆಲಸಗಳು ಆಗಿದೆ. ಮುಂದಿನ ಹಂತದಲ್ಲಿ ಘಾಟ್ ಸ್ಟ್ರೆಚ್ನಲ್ಲಿ ಹೇಗೆ ರೈಲ್ ಓಡ್ತಿದೆ, ಒಟ್ಟು ಟೈಮಿಂಗನ್ನು ಸ್ಲಾಟ್ ಕೊಡುವಂಥದ್ದು, ಈ ರೀತಿ ಹಲವಾರು ಕೆಲಸಗಳು ಆಗ್ತಾ ಇದೆ. ಒಟ್ಟು ಅದರ ಡಿಸ್ಕಷನ್ಸ್ ನಡೀತಾ ಇದೆ. ಆದಷ್ಟು ಶೀಘ್ರ ಆಗ್ಬೋದು ಅನ್ನುವಂಥ ವಿಶ್ವಾಸ ಇದೆ. ಆದರೂ ಕೂಡ ಇದು ಟೆಕ್ನಿಕಲ್ ಮತ್ತು ಆಪರೇಷನಲ್ ರೈಲ್ವೆ ವಿಷಯ ಆಗಿರೋದ್ರಿಂದ ಅಲ್ಲಿಂದ ಒಂದು ನಿರ್ದಿಷ್ಟವಾದಂಥ ಮಾಹಿತಿ ಬರುವ ಮೊದಲು ನಾನು ಅದನ್ನು ಕಮೆಂಟ್ ಮಾಡೋದು ಸರಿ ಕಾಣುತ್ತೆ.